ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಹರ್ಬೋಲ್ಯಾಕ್ಸ್ ಟ್ಯಾಬ್ಲೆಟ್ ಬಗ್ಗೆ. ಇದಕ್ಕೆ ಹಿಮಾಲಯ ಹರ್ಬೋಲ್ಯಾಕ್ಸ್ ಟ್ಯಾಬ್ಲೆಟ್ ಅಂತಾನು ಕರೀತಾರೆ. ಸೊ ಹರ್ಬೋಲ್ಯಾಕ್ಸ್ ಟ್ಯಾಬ್ಲೆಟ್ ಅಂದ್ರೆ ಏನು, ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ಡಾಕ್ಟರ್ ನಿಮ್ಗೆ ಬರೆದು ಕೊಟ್ಟಿರ್ತಾರೆ, ಇದ್ರ ಒಳಗಡೆ ಪ್ರಮುಖ ಘಟಕ ದ್ರವ್ಯ ಏನೇನು ಇರ್ತಾವೆ, ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತಾವೆ, ಯಾವ ಪ್ರಮಾಣದಾಗ ಡಾಕ್ಟರ್ ನಿಮ್ಗೆ ಇದನ್ನು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡ್ಬೋದು, ಇದನ್ನು ತೊಗೊಂಡ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಹರ್ಬೋಲ್ಯಾಕ್ಸ್ ಟ್ಯಾಬ್ಲೆಟ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್. ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂದ್ರೆ ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತಾ ಗ್ರಂಥ ಎಲ್ಲಿ ಇದ್ರದ್ದು ಉಲ್ಲೇಖ ನಮ್ಗೆ ನೋಡ್ಲಿಕ್ಕೆ ಸಿಗಂಗಿಲ್ಲ. ಇಲ್ಲಿ ಏನಾಗ್ತೈತಪ್ಪ ಅಂದ್ರೆ ಪರ್ಟಿಕ್ಯುಲರ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳ್ಬೋದು ಆಯುರ್ವೇದಿಕ್ ಜಡಿಬೂಟಿಗಳನ್ನು ಉಪಯೋಗ ಮಾಡಿ ತಮ್ಮದೇ ಒಂದು ಹೊಸ ಫಾರ್ಮುಲೇಷನ್ ತಯಾರು ಮಾಡ್ತಾರ್ರಿ. ಇದ್ರ ಟೆಸ್ಟಿಂಗ್ ಮಾಡಿಸ್ತಾರ, ಇದ್ರ ಅಪ್ರೂವಲ್ ತಗೊಂತಾರ, ಅವ್ರ ಕಡೆ ಇದ್ರದ್ದು ಮಾಲೀಕಾನ ಹಾಕಿರ್ತೈತಿ. ಅದ್ರ ಸಂಬಂಧಿತ ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂತ ಕರೀಲಾಗ್ತೈತ್ರಿ. ಮತ್ತೆ ಈ ಟ್ಯಾಬ್ಲೆಟ್ ಅನ್ನ ನೋಡ್ರಿ ಪ್ರಮುಖತಃ ಎಲ್ಲಿ ಉಪಯೋಗ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಗ ಮಲಬದ್ಧತೆ ಸಮಸ್ಯೆ ಐತಂದ್ರ ನೀವೇನು ಆಹಾರ ಊಟ ಮಾಡ್ತೀರ ನೋಡ್ರಿ, ಅದು ನಿಮ್ಗೆ ಬರಾಬರ್ ರೀತಿಯಿಂದ ಹೊಟ್ಟಿ ಕ್ಲಿಯರ್ ಆಗ್ತಾ ಇಲ್ಲ, ಹೊಟ್ಟಿ ಸಾಪ್ ಆಗ್ತಾ ಇಲ್ಲ, ಸಂಡಾಸ್ ನಿಮ್ಗೆ ಕ್ಲಿಯರ್ ಹೋಗ್ತಾ ಇಲ್ಲ, ಬಹಳ ಗಟ್ಟಿ ಹೋಗ್ತಿತ್ತಿಲ್ಲ, ಬಹಳ ತಿಣಿ ಕುಂದಿರ್ತೀರಂದ್ರೆ ಆ ಕಂಡೀಷನ್ ಅನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಬರೆದು ಕೊಟ್ಟಿರ್ತಾರೆ. ಇಲ್ಲ ನೀವು ಏನು ಆಹಾರ ತಿನ್ನೋಂತೀರ ನೋಡ್ರಿ, ಅದನ್ನ ನಿಮ್ಗೆ ಪಾಚನ ಆಗ್ತಾ ಇಲ್ಲ ಅಂದ್ರೆ ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮ್ ಹೊಟ್ಟೆ ನಿಬಾರ ಆಗ್ತಿರ್ತೈತಿ, ಹೊಟ್ಟೆ ಬಹಳ ಜಾಸ್ತಿ ಗ್ಯಾಸ್ ಆಗ್ತಿರ್ತೈತಿ, ಆ ಗ್ಯಾಸ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ಇದನ್ನ ಬರೆದು ಕೊಟ್ಟಿರ್ತಾರೆ. ಯಾಕಂದ್ರೆ ಇದು ಕಾರ್ಮಿನೇಟಿವ್ ಹಂಗನು ಕೆಲಸ ಮಾಡ್ತೈತ್ರಿ. ಈಗ ಈ ಟ್ಯಾಬ್ಲೆಟ್ ಒಳಗಡೆ ಘಟಕ ದ್ರವ್ಯ ಕೀ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತಾವನ್ನ ತಿಳಿಸ್ಕೊಡ್ತೀನಿ. ನೋಡ್ರಿ, ಪ್ರತಿ ಒಂದು ಟ್ಯಾಬ್ಲೆಟ್ ಒಳಗಡೆ ತ್ರಿವೃತ್ತ 70 mg, ಹರಿತಕ್ಕೆ 50 mg, ಕಾಸನಿ 50 mg, ಕಾಸಮರ್ದ 50 mg, ಕಾಕಮಾಚಿ 40 mg, ಎಷ್ಟಿ ಮಧು 40 mg, ಮತ್ತೆ ಇದ್ರೊಳಗೆ ಪೌಡರ್ ಹಾಕಿರ್ತಾರ್ರಿ. ಶುಂಠಿ 45 mg, ವಿಡಂಗ 10 mg, ಮತ್ತೆ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ಭಾವನ ಕೊಡ್ಲಾಗ್ತೈತಿ, ಪ್ರೊಸೆಸ್ ಮಾಡ್ತಾರ್ರಿ. ಅದ್ರಾಗ ಮತ್ತೆ ಇಂಗ್ರೀಡಿಯೆಂಟ್ಸ್ ಏನೇನಿರ್ತಾವೆ ಎದ್ರ ಜೊತೆ ಪ್ರೊಸೆಸ್ ಮಾಡ್ತಾರಪ್ಪ ಅಂದ್ರ ಮರ್ಕಂಡಿಕಾ, ಕುಮಾರಿ, ಅಲೋವೆರಾ ಅಂತಾರ, ಭೃಂಗರಾಜ, ಅರಗ್ವದ, ಶುಂಠಿ, ಅಂಜೀರ, ದ್ರಾಕ್ಷ, ಶತಪುಷ್ಪ, ತ್ರಿಫಲ, ಸತಪತ್ರಿ ಇವನ್ನೆಲ್ಲ ಇಂಗ್ರೀಡಿಯೆಂಟ್ ಜೊತೆಗೆ ಭಾವನಾ ಕೊಡ್ಲಾಗ್ತಿದ್ರಿ. ಮತ್ತೆ ಇದು ಲಗುಣ ಕೆಡಬಾರ್ದಂತ ಇದ್ರೊಳಗೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರ. ಯಾವಪ್ಪ ಅಂದ್ರೆ ಮಿಥೈಲ್ ಪ್ಯಾರಾಬೆನ್ ಮತ್ತೆ ಪ್ರೊಪೈಲ್ ಪ್ಯಾರಾಬೆನ್. ಸೊ ಇವನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಇದನ್ನ ತಯಾರು ಮಾಡ್ಲಾಗ್ತೈತ್ರಿ. ಈಗ ಹೇಳ್ಕೊಡ್ತೀನಿ ಇದ್ರ ಡೋಸೇಜ್ ಬಗ್ಗೆ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಂದ್ರೆ, ಇಲ್ಲಿ ನೋಡ್ರಿ ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ತಿಳಿಸ್ಕೊಡ್ತೀನಿ. ಯಾರು ವಯಸ್ಸು 18ಕ್ಕಿಂತ ಮೇಲಿದೆ, ಅವ್ರ ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಡಾಕ್ಟರ್ ನಿಮಗೆ ಇದನ್ನ 2-3 ಟ್ಯಾಬ್ಲೆಟ್ ಒಂದ ಹೊತ್ತನ್ಯಾಗ 2-3 ಟ್ಯಾಬ್ಲೆಟ್ ನುಂಗ್ಲಿಕ್ಕೆ ಹೇಳಿರ್ತಾರ್ರಿ. ಅದು ಸ್ಪೆಷಲಿ ನೈಟ್ ಟೈಮ್ ಅಂದ್ರೆ ರಾತ್ರಿ ಹೊತ್ತೇ ನುಂಗ್ಲಿಕ್ಕೆ ಹೇಳಿರ್ತಾರ. ಇದನ್ನ ನೀವು ಹಾಳ ಹೊಟ್ಟೆಲಿನ ತಗೋಬಹುದು, ಇಲ್ಲ ಊಟ ಆದ ನಂತರ ಕೂಡ ಈ ಟ್ಯಾಬ್ಲೆಟ್ಸ್ ಅನ್ನು ನುಂಗ್ಬೋದ್ರಿ. ಈ ಟ್ಯಾಬ್ಲೆಟ್ಸ್ ಉಗುರ್ ಬೆಚ್ಚ ನೀರು ಲ್ಯೂಕೋಮ್ ವಾಟರ್ ಜೊತೆ ತಗೊಳ್ಳಿಕ್ ಹೇಳಿರ್ತಾರ್ರಿ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ತಗೊಳಿಕ್ ಅಡ್ವೈಸ್ ಕೊಡೋಂತಾರ ಆ ರೀತಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದ್ರಿ. ಈಗ ಎಷ್ಟು ದಿನದ ಮಟ್ಟ ಈ ಟ್ಯಾಬ್ಲೆಟ್ ಸೇವನೆ ಮಾಡಬೇಕು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನಿಮ್ ಡಾಕ್ಟರ್ ನಿಮ್ನೆಲ್ಲ ಚೆಕ್ ಮಾಡಾದ್ಮೇಲೆ, ಎಕ್ಸಾಮಿನ್ ಮಾಡಾದ್ಮೇಲೆ ನಿಮ್ಗೆ ಏನ್ ಸಮಸ್ಯೆ ಇದೆ ಅದನ್ನ ನೋಡ್ಕೊಂಡು, ನಿಮ್ ಬಾಡಿ ಕಂಡೀಷನ್ ಏನಿದೆ ಎಲ್ಲ ನೋಡ್ಕೊಂಡು ಎಷ್ಟು ದಿನ ಸೇವನೆ ಮಾಡ್ಲಿಕ್ಕೆ ಹೇಳೋ ಅಂತಾರೆ ಅಷ್ಟು ದಿನ ನೀವು ಇದ್ರ ಸೇವನೆ ಮಾಡಬಹುದು. ಈ ಟ್ಯಾಬ್ಲೆಟ್ ತಗೊಂಡ್ರೆ ಏನೇನ್ ಸೈಡ್ ಎಫೆಕ್ಟ್ ಆಗ್ಬೋದು. ಸೊ ನೋಡ್ರಿ, ಈ ಟ್ಯಾಬ್ಲೆಟ್ ಅನ್ನು ಜಾಸ್ತಿ ಪ್ರಮಾಣದಾಗ ನೀವು ಏನಾರ ತೊಗೊಳಂತೀರಂದ್ರೆ, ಕ್ವಾಂಟಿಟಿ ಜಾಸ್ತಿ ತೊಗೊಳಂತೀರಂದ್ರೆ ನಿಮ್ಮ ಸಂಡಾಸ್ ಪೂರ್ತಿ ನೀರ್ ಹೋಗ್ಬೋದು, ನಿಮ್ಗೆ ಡೈರಿಯಾ, ಲೂಸ್ ಟೂಲ್ ಸಮಸ್ಯೆ ಆಗ್ಬೋದು, ಇಲ್ಲ ಹೊಟ್ಟೆಗ ಬಹಳ ಜಾಸ್ತಿ ನೋವು ಸ್ಟಾರ್ಟ್ ಆಗ್ಬೋದು, ಸ್ಟಮಕ್ ಕ್ರ್ಯಾಂಪ್ಸ್ ಆಗ್ಬೋದು. ಈಗ ಹೇಳ್ಕೊಡ್ತೀರಿ ಇದ್ರ ಕಾಂಟ್ರಾ ಇಂಡಿಕೇಶನ್ ಬಗ್ಗೆ, ಯಾರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಇರ್ತಾವನ್ನ ನಾನು ನಿಮ್ಗೆ ಒಂದು ಲಿಸ್ಟ್ ತಿಳಿಸ್ಕೊಟ್ಟಿನಿ ಆಲ್ರೆಡಿ. ಆ ಇಂಗ್ರೀಡಿಯೆಂಟ್ಲಿ ಯಾವುದೇ ಇಂಗ್ರೀಡಿಯೆಂಟ್ಲಿ ಮೊದಲು ನಿಮ್ಗೆ ಏನಾರ ಅಲರ್ಜಿಕ್ ರಿಯಾಕ್ಷನ್ ಆಗಿವ ಅಂದ್ರೆ ಈ ಟ್ಯಾಬ್ಲೆಟ್ ನೀವು ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಇದ್ರ ಮೂಲ್ಯದ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ಇದು ನಿಮ್ಗೆ 185 ರೂಪಾಯಿ, 185 ರೂಪೀಸ್ನಾಗ 100 ಟ್ಯಾಬ್ಲೆಟ್ ಅದು ಒಂದು ಬಾಕ್ಸ್ ಸಿಗ್ತೈತ್ರಿ. ಹಿಮಾಲಯ ಹರ್ಬೋಲ್ಯಾಕ್ಸ್ ಟ್ಯಾಬ್ಲೆಟ್ ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ, ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ, ಇಲ್ಲ ಯಾವ್ದಾದ್ರು ಆನ್ಲೈನ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಪಡ್ಕೋಬಹುದ್ರಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದ್ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೈತೆ ನೋಡ್ರಿ, ಅದನ್ನ ಒತ್ತು ಬಿಡ್ರಿ. ಅದನ್ನ ಒತ್ತಿದ್ರೆ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತದೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ.
ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.